ನಮಸ್ಕಾರ ಎಲ್ಲರಿಗೂ. ಸೂರ್ಯ ಅಭಿಷೇಕ್ ಅಬ್ಬರಕ್ಕೆ ತತ್ತರಿಸುವಿತು ಕಿವೀಸ್ ಪಡೆ. ಈ ಮೂಲಕ 10 ಓವರ್ನಲ್ಲಿ ಗೆದ್ದು ವಿಶ್ವ ದಾಖಲೆ ನಿರ್ಮಿಸಿತು ಟೀಮ್ ಇಂಡಿಯಾ. ಸೂರ್ಯ ಮತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಹೇಗಿತ್ತು ಎಂಬುದರ ಕುರಿತ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವಿನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಅಭಿಷೇಕ್ ಮತ್ತು ಸೂರ್ಯ ಈ ಇಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಗುವಾಹಟಿಯಲ್ಲಿ ನಡೆದ ಭಾರತ ಮತ್ತು ಕಿವೀಸ್ ನಡುವಿನ ಮೂರನೆಯ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ ಟಾಸ್ ಸೋತು ಫೀಲ್ಡಿಂಗ್ ಮಾಡಿತ್ತು. ಈ ಮೂಲಕ ಬ್ಯಾಟಿಂಗ್ ಬಂದ ಕಿವೀಸ್ ಪಡೆ ಆರಂಭಿಕರಾಗಿ ಕಣಕ್ಕೆ ಇಳಿದಿದ್ದು ಡೆವಾನ್ ಕಾನ್ವೆ ಮತ್ತು ಟಿಮ್ ಸೆಪರ್ಟ್ ಅವರ ಜೋಡಿ. ಡೆವಾನ್ ಕಾನ್ವೆ ಅವರನ್ನು ಹರ್ಷಿತ್ ರಾಣಾ ಔಟ್ ಮಾಡುವ ಮುಖಾಂತರ ಈ ಒಂದು ಸರಣಿಯಲ್ಲಿ 5 ಸಲ ಔಟ್ ಮಾಡಿದ ದಾಖಲೆ ಬರೆದರು. ಡೆವಾನ್ ಕಾನ್ವೆ ಕೇವಲ 1 ರನ್ ಆದಾಗ ಔಟ್ ಆದರೆ ಸಚಿನ್ ರವೀಂದ್ರ ಕೂಡ 4 ರನ್ ಗಳಿಸಿ ಮೇಲುಗಡೆ ಸೇರಿಕೊಂಡರು. ಈ ಮೂಲಕ ಒಂದು ಹಂತದಲ್ಲಿ ಚೆನ್ನಾಗಿದ್ದ ಕಿವೀಸ್ ತಂಡಕ್ಕೆ ಟಿಮ್ ಸೆಪರ್ಟ್ ಅವರನ್ನು ಔಟ್ ಮಾಡುವ ಮುಖಾಂತರ ಬೂಮ್ರಾ ತಂಡ ಒಂದು ಶಾಕ್ ಕೊಟ್ಟರು. ಟಿಮ್ ಸೆಪರ್ಟ್ 12 ರನ್ಗೆ ಕ್ಲೀನ್ ಬೌಲ್ಡ್ ಆದರೆ ಗ್ಲೆನ್ ಫಿಲಿಪ್ಸ್ 48 ನೋಡಿದರು. ಮಾರ್ಕ್ ಚಾಪ್ಮನ್ 32 ರನ್ ಹೊಡೆದರೆ ಡೆರೆಲ್ ಮಿಚೆಲ್ 14, ಮಿಚೆಲ್ ಸ್ಯಾಂಟ್ನರ್ 27, ಕೈಲ್ ಜೆಮಿಸನ್ 3, ಮ್ಯಾಟ್ ಹೆನ್ರಿ 1, ಇಸ್ಸುದಿ 2, ಜಕೋಬ್ ಡೋಪಿ 4 ರನ್ ಅಷ್ಟು ಹೊಡೆಯಲು ಶಕ್ತರಾದರು. ಅಂತಿಮವಾಗಿ ಕಿವೀಸ್ ಪಡೆ ಕೇವಲ 153ಕ್ಕೆ 9 ವಿಕೆಟ್ ಕಳೆದುಕೊಂಡು ಟೀಮ್ ಇಂಡಿಯಾಗೆ 154 ರನ್ಗಳ ಟಾರ್ಗೆಟ್ ಅನ್ನು ಕೂಡ ಇಲ್ಲಿ ನೀಡಿತ್ತು. ಇನ್ನು ಟೀಮ್ ಇಂಡಿಯಾ ಪರ ಹರ್ಷಿತ್ ರಾಣಾ 1 ವಿಕೆಟ್ ಪಡೆದು ಮಿಂಚಿದರೆ ತಲಾ ಹಾರ್ದಿಕ್ ಪಾಂಡ್ಯ ಮತ್ತು ರವಿ ಬಿಷ್ಣಯ್ 2 ವಿಕೆಟ್ ಪಡೆದು ಮಿಂಚಿದ್ರು. ಬುಮ್ರಾ 3 ವಿಕೆಟ್ ಪಡೆದು ಈ ಒಂದು ಪಂದ್ಯದಲ್ಲಿ ದಾಖಲೆ ಬರೆದರು. ಇನ್ನು ಈ ಒಂದು 154 ರನ್ಗಳ ಗುರಿ ಬೆನ್ನತ್ತಿದಂತಹ ಟೀಮ್ ಇಂಡಿಯಾ ಪರ ಆರಂಭಿಕರಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಕಣಕ್ಕಿಳಿಯಿತು. ಸಂಜು ಸ್ಯಾಮ್ಸನ್ ಮೊದಲ ಬಾಲ್ನಲ್ಲಿ ಡಕೌಟ್ಗೆ ಔಟ್ ಆಗಿ ಒಂದು ದಾಖಲೆ ಬರೆದರು. 4ನೇ ಬಾರಿಗೆ 0ಗೆ ಔಟ್ ಆದ ದಾಖಲೆಯನ್ನು ಸಂಜು ಸ್ಯಾಮ್ಸನ್ ಕಿವೀಸ್ ವಿರುದ್ಧ ಬಾರಿಸಿದರೆ ಇಲ್ಲಿ ಕಿವೀಸ್ ಬೌಲರ್ಗಳನ್ನ ಬೆನ್ನಟ್ಟಿತ್ತು ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ. ಕೇವಲ 19 ಬಾಲ್ಗೆ 50 ರನ್ ಹೊಡೆದರ ಮುಖಾಂತರ ಈ ಒಂದು ಜೋಡಿ ಅಬ್ಬರದ ಬ್ಯಾಟಿಂಗ್ ಮಾಡಿ ಕಿವೀಸ್ ಪಡೆಯನ್ನು ತತ್ತರಿಸುವಂತೆ ಮಾಡಿದರು. ಇಶಾನ್ ಕಿಶನ್ ಕೇವಲ 13 ಬಾಲ್ಗೆ 28 ರನ್ ಹೊಡೆದರ ಮುಖಾಂತರ 3 4 ಜೊತೆಗೆ 2 ಸಿಕ್ಸರ್ ಸಹಿತ 215 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಔಟ್ ಆದ ಬಳಿಕ ಇಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ ಅವರ ಆರ್ಭಟ ಕೂಡ ಮುಂದುವರಿತು. ಅಭಿಷೇಕ್ ಶರ್ಮಾ ಅವರು ಕೇವಲ 20 ಬಾಲ್ಗೆ 68 ರನ್ ಹೊಡೆದು 7 4 ಜೊತೆಗೆ 5 ಸಿಕ್ಸರ್ ಸಹಿತ 340 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಕೊನೆಯದಾಗಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೇವಲ 26 ಬಾಲ್ಗೆ 50 ರನ್ ಹೊಡೆಯುವ ಮುಖಾಂತರ ಅವರು ಕೂಡ ಒಂದು ಇನ್ನಿಂಗ್ಸ್ನಲ್ಲಿ 6 4 ಜೊತೆಗೆ 3 ಸಿಕ್ಸರ್ ಸಹಿತ 219 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಟೀಮ್ ಇಂಡಿಯಾ ಪರ ಅಭಿಷೇಕ್ ಶರ್ಮಾ ಅವರು ಮತ್ತೊಂದು ದಾಖಲೆಯಲ್ಲಿ ಬರೆದರು. ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಮೂರನೇ ಟಿ20 ಪಂದ್ಯದಲ್ಲಿ ಪರ ಅತಿ ವೇಗವಾಗಿ ಅರ್ಧಶತಕ ಹೊಡೆದ ಟೀಮ್ ಇಂಡಿಯಾದ ಬ್ಯಾಟರ್ ಎಂಬ ಹೆಗ್ಗಳಿಕೆ ಕೂಡ ಅಭಿಷೇಕ್ ಶರ್ಮಾ ಅವರ ಹೆಸರಿಗೆ ಬಂತು. 14 ಬಾಲ್ಗೆ 50 ರನ್ ಹೊಡೆದ ಮುಖಾಂತರ ಈ ದಾಖಲೆ ಬರೆದರೆ ಈ ಹಿಂದೆ ಯುವರಾಜ್ ಸಿಂಗ್ ಕೂಡ ಇಂಗ್ಲೆಂಡ್ ವಿರುದ್ಧ 12 ಬಾಲ್ಗೆ 50 ರನ್ ಹೊಡೆದು ದಾಖಲೆ ಬರೆದಿದ್ದರು. 2 ಬಾಲಿಂದ ಜಸ್ಟ್ ಅಭಿಷೇಕ್ ಶರ್ಮಾ ಅವರು ಯುವರಾಜ್ ಸಿಂಗ್ ಅವರ ದಾಖಲೆಯನ್ನು ಮುರಿಯೋಕ್ಕಾಗಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಆರ್ಭಟ ಮುಂದುವರಿಸಿ ಈ ಒಂದು ಪಂದ್ಯವನ್ನು ಕೇವಲ 10 ಓವರ್ಗೆ ಟೀಮ್ ಇಂಡಿಯಾ ಚೇಸ್ ಮಾಡಿ ಬಿಸಾಕಿದೆ. 152ಕ್ಕೆ 2 ವಿಕೆಟ್ ಕಳೆದುಕೊಂಡು 8 ವಿಕೆಟ್ಗಳ ರೋಚಕ ಗೆಲುವು ಕಾಣುವ ಮುಖಾಂತರ ಇನ್ನೂ 2 ಪಂದ್ಯಗಳು ಬಾಕಿ ಇರುವಂತೆ 3-0 ಅಂತರದಲ್ಲಿ ಕಿವೀಸ್ ವಿರುದ್ಧ ಸರಣಿ ಗೆದ್ದಿದೆ. ಕಿವೀಸ್ ತಂಡದ ಪರವಾಗಿ ಮ್ಯಾಟ್ ಹೆನ್ರಿ 28 ರನ್ಗೆ 1 ವಿಕೆಟ್ ಪಡೆದು ಬಿಟ್ಟರೆ ಸೂದಿ 1 ವಿಕೆಟ್ ಪಡೆದಷ್ಟೇ ಶಕ್ತರಾದರು. ಈ ಮೂಲಕ ಟೀಮ್ ಇಂಡಿಯಾ ಒಂದು ವಿಶ್ವ ದಾಖಲೆಯನ್ನು ಕೂಡ ಇಲ್ಲಿ ನಿರ್ಮಿಸಿದೆ. ಫಾಸ್ಟೆಸ್ಟ್ ರನ್ ಚೇಸನ್ನು 150+ ಇರುವಾಗಲೇ ಒಂದು ದಾಖಲೆ ಬರೆದು ಗೆದ್ದು ಬಿಗಿತ್ತು. ಇದು ಏನಪ್ಪ ಅಂದರೆ ಭಾರತ ಮತ್ತು ಕಿವೀಸ್ ನಡುವಿನ ಮೂರನೇ ಟಿ20 ಪಂದ್ಯದ ರಣರೋಚಕ ಹೈಲೈಟ್ಸ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.